ಬಿಗ್ ಬಾಸ್ ಮನೆಯಿಂದ ಈ ವಾರ ಎಲಿಮಿನೇಟ್ ಆಗಿ ಆಚೆ ಬಂದಂತಹ ರಾಶಿಕಾ ಶೆಟ್ಟಿ ಬ್ರದರ್ ಲಿಖಿತ್ ಶೆಟ್ಟಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರ ಅಕ್ಕ ಜರ್ನಿ ಬಗ್ಗೆ ಏನು ಹೇಳ್ತಾರೆ ಅಂತ. ಹಾಯ್ ಲಿಖಿತ್, ಹೇಗಿದ್ದೀರಾ? ಹಾಯ್, ನಾನು ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಹೇಳಿ ಅಕ್ಕ, ಈಗ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಮೇ ಬಿ ಡಿಸಪಾಯಿಂಟ್ ಅಂತ ಅನ್ಸುತ್ತೆ, ಯಾಕಂದರೆ ಟಾಪ್ 6 ನೀವು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ. ಸೊ ಎಷ್ಟು ಡಿಸಪಾಯಿಂಟ್ ಆಯಿತು, ಏನು ಹೇಳ್ತೀರಿ ಅಂತ? ಸಕ್ಕ ಡಿಸಪಾಯಿಂಟ್ ಆಯಿತು. ನಾವು ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಟಾಪ್ 5 ಇರದೇ ಇರ್ತಾಳೆ ಅಂತ ಗೊತ್ತಿತ್ತು. ಫಿನಾಲೆ ವೀಕಿಗೆ ಹೋಗ್ತಾಳೆ ಅಂತ 100% ಗೊತ್ತಿತ್ತು. ಬಟ್ ಎಲ್ಲ ಒಂದು ಕಡೆ ಕಾಲ್ ಬಂದಾಗ ನಂಬಕ್ಕಾಗಿಲ್ಲ. ಸೊ 2 ಸತಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ ನಾನು ನಿಜಾನ ಏನು ಎತ್ತ ಅಂತ. ಅದೆಲ್ಲೋ ಒಂದು ಕಡೆ ಸಖತ್ ಬೇಜಾರಾಯಿತು. ಬಿಕಾಸ್ ಅವಳ ಎಫರ್ಟ್ಸ್ ಎಲ್ಲ ನೋಡಿದ್ರಿಂದ ಅದಕ್ಕೆಲ್ಲೋ ಒಂದು ಕಡೆ ಅವಳು ಫಿನಾಲೆಯಲ್ಲಿ ಇರಬೇಕಾಗಿತ್ತು ಅಂತ ಒಂದು ತುಂಬ ಆಸೆ ಇತ್ತು. ಬಟ್ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಯಾರೊಬ್ರು ಬರಲೇಬೇಕು. ಸೊ ಜನರು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಹೊರಗಡೆ ಬಂದ್ಮೇಲೆ ಅವ್ರ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಸೊ ಪರವಾಗಿಲ್ಲ. ಗ್ರ್ಯಾಂಡ್ ವೆಲ್ಕಮ್ ಕೊಟ್ಬಿಟ್ಟಿದ್ದೀರಾ ಅಕ್ಕಂಗೆ, ಏನೆಲ್ಲ ಕೊಟ್ರಿ ಅಂತ ಬಂದ್ಮೇಲೆ? ಬಂದ್ಮೇಲೆ ಏನೋ ಕೊಟ್ಟಿಲ್ಲ, ಅದೇ ವೆಲ್ಕಮ್ ಅಷ್ಟೇ ಕೊಟ್ಟಿದ್ದು. ಅವಳಿಗೆ ಅವಳು ರಾಶಿಕಾ ಶೆಟ್ಟಿ ಅಂದ್ರೆ ಏನು, ಅವಳು ಅಷ್ಟು ದಿವಸ ಇದ್ಬಿಟ್ಟು ಬಂದಿದ್ದಕ್ಕೂ ಅವಳಿಗೆ ಖುಷಿ ಪಡಿಸ್ಬೇಕು. ನಾನು ಏನು ಅಂತ ಅವಳಿಗೊಂದು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದು ತಲೆಯಲ್ಲಿತ್ತು. ಸೊ ಸಡನ್ ಪ್ಲಾನ್ ಮಾಡಿ ನಾವು ಡೇಟ್ಸ್ ಎಲ್ಲ ಬೇರೆದಿತ್ತು ನಮ್ದು. ಬಟ್ ಡೇಟ್ಸ್ ಯಾರೋ ನಮ್ಗೆ ಬೇರೆದೆಲ್ಲ ಕೊಟ್ಟಾದ್ಮೇಲೆ ನಾವು ಅದನ್ನ ಸಡನ್ ಪ್ಲಾನ್ ಮಾಡಿ ಅವಳಿಗೆ ಒಂದು ವೆಲ್ಕಮ್ ತುಂಬಾ ಚೆನ್ನಾಗಿ ಕೊಡಬೇಕು ಅಂತ ಒಂದು ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ನಾವು ಪ್ಲಾನ್ ಮಾಡಿ ಕೊಟ್ಟಿದ್ಕೊಳ್ಳಿ ತುಂಬಾ ಖುಷಿ ಪಟ್ಲು. ಸೊ ನಂಗೆ ತುಂಬಾ ಖುಷಿ ಆಯ್ತು. ಓಕೆ, ನಿಮ್ಮ ಅಕ್ಕ ಹೇಳಿದ್ರು ನನ್ನ ಡ್ರೆಸ್ ಬಗ್ಗೆ ಎಲ್ಲ ನನ್ನ ತಮ್ಮ ಮತ್ತೆ ನಮ್ಮ ಅಮ್ಮನೇ ಓಡಾಡ್ತಾ ಇದ್ರು. ಅವ್ರು ಏನೇ ಕಳ್ಸಿದ್ರು ನಾನು ಅದನ್ನ ಒಪ್ಕೊಳ್ತಾ ಇರ್ಲಿಲ್ಲ, ನನಗೆ ಹಾಕ್ಬೇಕು ಈಗಬೇಕು ಅಂತ. ನಿಮ್ಮ ಅಕ್ಕಂಗೆ ಡ್ರೆಸ್ಗಳನ್ನ ಚೂಸ್ ಮಾಡೋದೇ ಎಷ್ಟು ಕಷ್ಟ ಆಗಿತ್ತು ನಿಮ್ಗೆ ಅಂತ? ನಾವು ಹೊರಗಡೆ ಇದ್ದಾಗಲೂ ಅವಳು ಯಾವುದೇ ಫಂಕ್ಷನ್ಸ್ ಏನೇ ಅವಳು ಯಾವುದೇ ಪ್ರೆಸ್ ಮೀಟ್ ಆಗಿರೋದು ಏನಕ್ಕೆ ಹೋದ್ರೂ ನಾನೇ ಡ್ರೆಸ್ ಅವಳೇ ಬಂದು ಕೇಳೋಳು, ಇದು ಅದಾಕೊಳ್ಳ ಅಂತ ಅಂದ್ಬಿಟ್ಟು. ಏನಕ್ಕೆ ನಾನೇ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು. ಸೊ ಇಲ್ಲೂ ಅಷ್ಟೇ, ನಾನು ಒಬ್ಬನೇ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ, ಅಪ್ಪ ಅಮ್ಮ ಮೈಸೂರಲ್ಲಿ ಇದ್ದಿದ್ದು. ಸೊ ನಾನು ಬಟ್ಟೆಲ್ಲ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಒಂದು ಕಡೆ ಅನ್ಸೋದು ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ. 1-2-3 ವೀಕ್ಸ್ ಸಖತ್ ಹಿಂಸೆ ಆಯಿತು. ಅದಾದ್ಮೇಲೆ ನಾನು ಕಳ್ಸೋದೆಲ್ಲ ನೋಡಿ ಜನರು ಎಲ್ಲ ತುಂಬಾ ಚೆನ್ನಾಗಿ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ಇಷ್ಟ ಆಯ್ತು. ಆಮೇಲೆ ಈ ಹೊರಗಡೆ ಬಂದಾದ್ಮೇಲೆ ಒಳಗಡೆ ಇದ್ದಾಗಲೂ ನಮಗೆ ಗೊತ್ತಿತ್ತು, ಎಲ್ಲರೂ ಹೇಳೋರು ಅವಳ ಡ್ರೆಸ್ಗೆನೇ ಸಪ್ರೇಟ್ ಫ್ಯಾನ್ ಬೇಸ್ ಇತ್ತು ಅಂತ ಗೊತ್ತಾಯ್ತು ವಿಷಯ. ಅವಾಗ ಒಂದ್ ಕಡೆ ತುಂಬಾ ಖುಷಿ ಆಯ್ತು, ಎಲ್ಲ ಒಂದ್ ಕಡೆ ಪರವಾಗಿಲ್ಲ ನಾನು ಮಾಡಿದ್ದಕ್ಕೆ ಒಂದ್ ಕಡೆ ಅದು ವರ್ಕ್ ಆಯ್ತು ಅನ್ನಿಸ್ತು. ಬಿಗ್ ಬಾಸ್ ಮುಂಚೆ ರಾಶಿಕಾ, ಬಿಗ್ ಬಾಸ್ ಆದ್ಮೇಲೆ ರಾಶಿಕಾ, ಸೊ ಏನೆಲ್ಲ ಡಿಫ್ರೆನ್ಸ್ ಕಾಣಿಸ್ತು ನಿಮ್ಗೆ, ಏನ್ ಹೇಳ್ತೀರಿ ಅಂತ? ಬಿಗ್ ಬಾಸ್ ಮುಂಚೆ ಅಂತಂದ್ರೂ ಅವಳು ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೋತಾಳೆ. ಮನೆ ವಿಷಯ ಆಗಿರ್ಬೋದು, ಸಖತ್ ಅಂದ್ರೆ ಸಖತ್ ಯೋಚನೆ ಮಾಡ್ತಾಳೆ. ಆಮೇಲೆ ಬಿಗ್ ಬಾಸ್ ಹೊರಗಡೆ ಹೋಗೋ ಟೈಮಲ್ಲಿ ಅನ್ಸೋದು ನನಗೆ ಸ್ವಲ್ಪ ತುಂಬಾ ಕೋಪ ಮಾಡ್ಕೋತಾಳೆ. ಅದು ಹೆಂಗಾಗುತ್ತೋ ಅಲ್ಲಿ ಏನಾಗುತ್ತೋ ಅಲ್ಲಿ ಇರೋರು ಯಾವ ತರ ತಗೋತಾರೋ ಅಂತೆಲ್ಲ ತಲೆಯಲ್ಲಿತ್ತು. ಬಟ್ ಒಳಗಡೆಗೆ ಹೋಗಿ ಅವಳು ಆಟ ಆಡಿದ್ದೆಲ್ಲ ನೋಡಾದ್ಮೇಲೆ ಒಂದ್ ಕಡೆ ನಂಗೆ ತುಂಬಾ ಖುಷಿ ಆಯ್ತು. ಪರವಾಗಿಲ್ಲ, ನಮ್ಮ ಅಕ್ಕ ಅಂತ ಇವಾಗೆಲ್ಲ ಒಂದ್ ಕಡೆ ಹೇಳ್ಕೊಂಡ್ರು, ಎಲ್ಲರೂ ಹೇಳ್ತಾರೆ ರಾಶಿಕಾ ಶೆಟ್ಟಿ ತಮ್ಮ ಅಂತ ಹೇಳಿದಾಗ ಎಲ್ಲ ಒಂದ್ ಕಡೆ ಖುಷಿ ಪಡ್ತಾರೆ. ಸೊ ಒಂದ್ ಕಡೆ ಅನಿಸ್ತು ಪರವಾಗಿಲ್ಲ ಅಂತ. ಹೊರಗಡೆ ಬಂದಾದ್ಮೇಲೆ ಅವಳು ಎಷ್ಟು ಅವಳಿಗೆ ಒಂದು ಮೆಚುರಿಟಿ ಇತ್ತು ಇನ್ನೂ ಜಾಸ್ತಿ ಸಿಕ್ಕಿರುತ್ತೆ. ಯಾವ ತರ ಹ್ಯಾಂಡಲ್ ಮಾಡಬೇಕು ವಿಷಯಗಳನ್ನ, ಎಲ್ಲಿ ಹೆಂಗ್ ಮಾತಾಡ್ಬೇಕು ಅದೆಲ್ಲ ಅವಳಿಗೆ ಬಂದಿರತ್ತೆ, ಗೊತ್ತಾಗಿರತ್ತೆ ಇವಾಗ. ಸೊ ನೀವು ಹೇಳ್ತಾ ಇದ್ರಿ ಮನೆಗೆ ಹೋದಾಗ ನನಗೇನು ಜವಾಬ್ದಾರಿಗಳಿರಲಿಲ್ಲ, ನಾನೇನು ನಮ್ಮ ಅಕ್ಕ ಏನೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಆರಾಮಾಗಿರ್ತಿದ್ದೆ, ಅದು ಇದು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಅಕ್ಕನ ಸ್ಟ್ರಗಲ್ ಗೊತ್ತಾಗಿದೆ ಅಂತ ಅನ್ಸುತ್ತೆ ನಿಮಗೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅವ್ರು ಆಟ ಆಡೋದು ನೋಡಿ ಎಲ್ಲ. ಸೊ ಈಗ ನಿಮ್ಮನ್ನ ಎಷ್ಟು ಬದಲಾಯಿಸಿದೆ ಈಗ ಈ ಒಂದು ಬಿಗ್ ಬಾಸು? ಮೇ ಬಿ ನಿಮ್ಮ ಅಕ್ಕ ಬಿಗ್ ಬಾಸ್ಗೆ ಬಂದು ಈ ಥರ ಎಲ್ಲ ಸ್ಟ್ರಗಲ್ ಮಾಡೋದು, ಸ್ಟ್ರಾಂಗ್ ಆಗಿರೋದು ನೋಡದೆ ಹೋಗಿದ್ರೆ ನೀವು ಹಾಗೇ ಇರ್ತಿದ್ರೇನೋ, ಯಾಕಂದರೆ ನಿಮಗೂ ವಯಸ್ಸು ಕಮ್ಮಿ. ಸೊ ನಿಮ್ಗೀಗ ಗೊತ್ತಾಗಿದೆ ಅಕ್ಕ ಎಷ್ಟು ಕಷ್ಟಪಡ್ತಿದ್ದಾಳೆ, ನಾನು ಅವ್ರಿಗೆ ಯಾವ ರೀತಿ ಸಾಥ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಬದಲಾಯಿಸಿದೆ ನಿಮ್ಮನ್ನ? ನಾನು ಒಳಗಡೆ ಹೋಗಕ್ಕೆ ಒಂದು ಸ್ವಲ್ಪ ಟೈಮ್ ಹಿಂದೆನೇ ನನಗೆ ವಿಷಯ ನಂಗೆ ಗೊತ್ತಾಯ್ತು. ನನಗೆ ನಾನು ಒಳಗಡೆ ಹೋದ್ಮೇಲೆ ಅಂತ ಗೊತ್ತಾಗಿದ್ದಲ್ಲ, ಬಟ್ ಅದಕ್ಕೂ ಮುಂಚೆನೇ ನನಗೆ, ನಾನು ಯಾವಾಗ ಬ್ಯಾಂಗ್ಳೂರ್ ಶಿಫ್ಟ್ ಆದ 1 year ಹತ್ರ ಆಯ್ತು ಆಲ್ಮೋಸ್ಟ್. ಸೊ ನಾನು ಅವಾಗಲೇ ನಂಗೆ ಗೊತ್ತಾಯ್ತು ನನಗೆ. ಸೊ ಹತ್ರದಿಂದ ನೋಡ್ತಿದ್ದೆ, ನಾನು ಅವಳ ಜೊತೆ ಎಲ್ಲದಕ್ಕೂ ಓಡಾಡ್ತಿದ್ನಲ್ಲ. ಅವಳು ಯಾವ ಥರ ಬೆಳಿಗ್ಗೆ ಎದ್ದ ತಕ್ಷಣನೇ ಅರ್ಲಿ ಮಾರ್ನಿಂಗ್ ಯಾವುದೋ ಒಂದು ಶೂಟಿಂಗ್ ಅಂತ ಹೋಗ್ತಿದ್ಲು, ಬಂದ ತಕ್ಷಣ ಮತ್ತೆ ಡ್ಯಾನ್ಸ್ ಪ್ರಾಕ್ಟೀಸು, ಮತ್ತೆ ಬಂದ ತಕ್ಷಣ ಯಾವುದೋ ಏನಂತಾರೆ ರಿಹರ್ಸಲ್, ಅದು ಅದೆಲ್ಲ ನೋಡಿದಾಗ ಗೊತ್ತಾಯ್ತು ಇಷ್ಟೊಂದು ಕಷ್ಟ ಇರುತ್ತೆ. ನಾನು ಇಷ್ಟು ದಿವಸ ಅಕ್ಕ ಏನೋ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದು ತಪ್ಪು ಇಲ್ಲ ಅನ್ಕೊಂಡು, ಅದು ಗೊತ್ತಾದ್ಮೇಲೆ ಇಲ್ಲ, ನಾನು ಅವಳಿಂದ ನಿಂತ್ಕೋಬೇಕು. ಆಗ ತಮ್ಮ ಆಗಿ ಇದೀನಿ ಅಂತ ಅಂದ್ರೆ ಅವ್ರಿಗೆ ಅನ್ನಿಸ್ಬೇಕು ಅವಳಿಂದ ತಮ್ಮ ಇದ್ದಾರೆ ಅಂತ ಎಲ್ಲರ ಬೈಲಿ ಬರಬೇಕು. ಸೊ ಯಾರು ಮಾತಾಡಲ್ಲ ಅವಳ ಜೊತೆ ಅಂತ. ಅದಕ್ಕೋಸ್ಕರ ಅವಾಗ ನಂಗೆ ಗೊತ್ತಾಯ್ತು ಅವಳ ಜೊತೆ ನಾನು ಇರಬೇಕು ಅಂತ.